ಇನ್ನು ಬೆಂಗಳೂರಿನಲ್ಲಿ ಪಟಾಕಿ ಹಚ್ಚಿ ಕಿಡಿಗೇಡಿಗಳು ಹುಚ್ಚಾಟ ಮೆರೆದಿದ್ದಾರೆ. ಫ್ಲೈಓವರ್ ಮೇಲಿಂದ ಕೆಳಗಡೆ ಪಟಾಕಿ ಎಸೆದಿದೆ ಆ ಗ್ಯಾಂಗ್. ಫ್ಲೈಓವರ್ ಮೇಲಿಂದ ಪಟಾಕಿ ಹಚ್ಚಿ ಕೆಳಗಡೆ ಎಸೆದಿದ್ದಾರೆ. ರಾಗಿಗುಡ್ಡದಿಂದ ಸಿಲ್ಕ್ಬೋರ್ಡ್ ಮಾರ್ಗದ ಫ್ಲೈಓವರ್ ಇದು. ಫ್ಲೈಓವರ್ ಕೆಳಗೆ ಹೋಗ್ತಾ ಇದ್ದಂತಹ ಜನರ ಮೇಲೆ ಪಟಾಕಿ ಎಸೆದಿದ್ದಾರೆ ನೋಡಿ ಎಂತ ಕಿಡಿಗೇಡಿತನ. 4-5 ಜನ ಯುವಕ ಯುವತಿಯರ ಗುಂಪು ಎಂಥದೊಂದು ದುಷ್ಕೃತ್ಯ ಎಸಗಿರೋದು. ತಡರಾತ್ರಿ ನಡೆದಿದೆ. ಫ್ಲೈಓವರ್ ಮೇಲೆ ಯುವಕರ ಗುಂಪು ಬರುತ್ತೆ, ಬಂದು ಕೆಳಗಡೆ ಹೋಗ್ತಾ ಇರುವಂತಹ ಜನರ ಮೇಲೆ ಪಟಾಕಿಯನ್ನ ಎತ್ತಾಕ್ತಾರೆ. ಗಮನಿಸ್ತಾ ಇದೀವಿ ನೋಡಿ, ಯುವಕ ಯುವತಿಯರಿದ್ದಾರೆ. ಇವರ ಅವಿವೇಕಿತನ ಬೇರೆಯವರ ಜೀವಕ್ಕೆ ಸಂಚಕಾರ ತಂದೊಡ್ಬಿಡಬಹುದಿತ್ತು. ಎಂಥ ಅಪಾಯ ನೋಡಿ. ವಿಡಿಯೋ ಆಧರಿಸಿ ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಕೆಳಗೆ ಪಟಾಕಿ ಎಂಜಾಯ್ ಮಾಡ್ತಿದ್ದಾರೆ. ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರದೀಪ್ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಈ ಯುವಕರ ಅವಿವೇಕಿತನ ದೊಡ್ಡ ಅಪಾಯಕ್ಕೆ ಕಾರಣ ಆಗ್ತಿತ್ತು. ಪ್ರದೀಪ್, ಈ ಘಟನೆ ಕುರಿತಂತೆ ಏನ್ ಡೀಟೇಲ್ಸ್ ಇದೆ? ಯಾರು ಈ ಯುವಕ ಯುವತಿಯರ ತಂಡ? ಇವ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ಪ್ರದೀಪ್? ಪ್ರತಿಮಾ, ಈ ಆರೋಪಿಗಳ ಬಗ್ಗೆ ಸದ್ಯಕ್ಕೆ ಇನ್ನು ಯಾವುದೇ ರೀತಿಯಿಂದ ಮಾಹಿತಿ ಲಭ್ಯವಾಗಿಲ್ಲ. ಸ್ಥಳೀಯ ಪೊಲೀಸರು ಈ ಕಿಡಿಗೇಡಿಗಳೇನಿದ್ದಾರೆ 4-5 ಜನ, ಅದು ಹುಡುಗಿರು ಕೂಡ ಜೊತೆಗಿದ್ರು. ಈ ಎಲ್ಲರೂ ಸೇರ್ಕೊಂಡು ನಿನ್ನೆ ರಾತ್ರಿ ಡಬಲ್ ಡೆಕ್ಕರ್ ಫ್ಲೈಓವರ್ ಅಂದ್ರೆ ರಾಗಿಗುಡ್ಡೆಯಿಂದ ಸಿಲ್ಕ್ ಬೋರ್ಡ್ ಕಡೆ ಹೋಗುವಂತಹ ಡಬಲ್ ಡೆಕ್ಕರ್ ಫ್ಲೈಓವರ್ ಇದೆ. ಅದ್ರ ಮೇಲ್ಗಡೆ ಹತ್ತಿ ಗಾಡಿ, ಅದು ಹೆಲ್ಮೆಟ್ ಇಲ್ಲದೆ ಬೈಕಲ್ಲಿ ಬಂದು ಅಲ್ಲಿ ಫ್ಲೈಓವರ್ ಮೇಲೆ ನಿಂತು ಒಂದು ಪಟಾಕಿ ಬಾಕ್ಸ್ ಅನ್ನ ತಂದಿರ್ತಾರೆ. ಆ ಪಟಾಕಿ ಬಾಕ್ಸ್ ಇಂದ ಪಟಾಕಿಗಳನ್ನ ಹಚ್ಚಿ ಕೆಳಗಡೆ ಇರುವಂತಹ ಒಂದು ಕೃತ್ಯವನ್ನ ಮಾಡಿದ್ದಾರೆ. ಬೇರೆ ಸವಾರರಿಗೆ ಅಥವಾ ಬೇರೆ ಸಾರ್ವಜನಿಕರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನೋದು ಕೂಡ ಅವರಿಗೆ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲದೆ ಈ ರೀತಿಯಾಗಿ ನಡುರಾತ್ರಿಯಲ್ಲಿ ಫ್ಲೈಓವರ್ ಮೇಲೆ ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ. ಅದಲ್ಲದೆ ಈ ಒಂದು ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಕೂಡ ವೈರಲ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದು ಒಂದು ರೀತಿ ಬಿಲ್ಡಪ್ ತಗೊಳ್ಳೋ ರೀತಿ ಕೆಲಸವನ್ನ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ರೀತಿಯಂತಹ ಅವಿವೇಕತನದ ಕೆಲಸ. ಹೀಗಾಗಿ ವೈರಲ್ ಆಗಿರುವಂತಹ ವಿಡಿಯೋ ಬಗ್ಗೆ ಸ್ಥಳೀಯ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಮೇಲ್ನೋಟಕ್ಕೆ ಯಾವುದೋ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಥವಾ ಯಾವುದೋ ಬೇರೆ ರೀತಿಯ ಸೆಲೆಬ್ರೇಷನ್ ವಿಚಾರಕ್ಕೆ ಎಲ್ಲರೂ ಸಹ ಫ್ಲೈಓವರ್ ಮೇಲೆ ನಡುರಾತ್ರಿಯಲ್ಲಿ ಓಡಾಡ್ತಾ ಈ ರೀತಿಯಾದಂತಹ ಘಟನೆ ಮಾಡಿರೋದು ಗೊತ್ತಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರದೀಪ್ ತಮ್ಮ ಮಾಹಿತಿಗೆ.